ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವ್ಲಾಗಲ್ಲಿ ಐತಿಹಾಸಿಕ ಪ್ರಸಿದ್ಧವಾದಂತಹ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯವನ್ನು ನೋಡೋಣ. ಬೇಲೂರು ಯಾಕೆ ಫೇಮಸ್ ಅಂತ ಅಂದರೆ ಈ ದೇವಸ್ಥಾನದಿಂದ. ಈಗ ನಾನು ದೇವಸ್ಥಾನದ ಎಂಟ್ರೆನ್ಸ್ ಮುಂಭಾಗ ತೋರಿಸ್ತಿದ್ದೀನಿ. ಇವಾಗ ಒಳಗೆ ಹೋಗೋಣ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಟೆಂಪಲ್ಲು. ಇದನ್ನ ವಿಜಯನಾರಾಯಣ ದೇವಾಲಯ ಅಂತಾನೂ ಕರೀತಾರೆ. 12ನೇ ಶತಮಾನದ ದೇವಾಲಯ ಇದು. ರಾಜ ವಿಷ್ಣುವರ್ಧನನಿಂದ ನಿಯೋಜಿಸಲ್ಪಟ್ಟಿದೆ. ಹಾಗೆ 103 ವರ್ಷಗಳು ತಗೊಳ್ತು ಇದು ಪೂರ್ಣಗೊಳ್ಳೋದಿಕ್ಕೆ ಅನ್ನೋದೊಂದು ಮಾಹಿತಿ. ವಾಸ್ತುಶಿಲ್ಪಗಳು, ಶಿಲಾಶಾಸನಗಳು ಹಾಗೆ ಇತಿಹಾಸಕ್ಕೆ ಈ ದೇವಾಲಯ ತುಂಬಾನೇ ಫೇಮಸ್ಸು. ನಾವು ಚಿಕ್ಕವರಿದ್ದಾಗ ಇಲ್ಲಿ ಪಿಕ್ನಿಕ್ ಅಂತ ಕರ್ಕೊಬರ್ತಿದ್ರು. ಆಲ್ಮೋಸ್ಟ್ ಹಾಸನ ಜಿಲ್ಲೆಯಲ್ಲಿರುವಂತಹ ಸ್ಕೂಲ್ಗಳೇನಿದೆಯಲ್ಲ, ಅಲ್ಲಿಂದ ಪಿಕ್ನಿಕ್ ಇಲ್ಲಿಗೊಂದು ಇಟ್ಟಿರ್ತಾರೆ. ಇಲ್ಲೊಂದು ಬ್ಯೂಟಿಫುಲ್ ಕೊಳ ಇದೆ. ನಾವು ಪಿಕ್ನಿಕ್ ಬಂದಾಗೆಲ್ಲ ಅಲ್ಲಿ ಕೆಳಗೆ ತನಕ ಹೋಗಕ್ ಬಿಡ್ತಿದ್ರು. ಈಗ ಸೇಫ್ಟಿ ಉದ್ದೇಶದಿಂದ ಕೆಳಗೆಲ್ಲ ಹೋಗಕ್ ಬಿಡಲ್ಲ. ತುಂಬಾ ಒಳ್ಳೇದೆ. ಇವಾಗ ಆಗ್ತಿರೋಂತಹ ದುರಂತಗಳನ್ನೆಲ್ಲ ನೋಡ್ತಿದ್ರೆ ಈ ಸೇಫ್ಟಿ ಉದ್ದೇಶ ತುಂಬಾನೇ ಒಳ್ಳೇದು ಅನ್ಸುತ್ತೆ. ಈ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಏನಿದೆ, ಇದು ನೋಡಿದ್ರೆ ಗೊತ್ತಾಗುತ್ತೆ ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿನ ಕಲಾತ್ಮಕ ಹಾಗೆ ಸಾಂಸ್ಕೃತಿಕ ಜೀವತಾಶಾಸ್ತ್ರದ ದೃಷ್ಟಿಕೋನಗಳಿಗೆ ಇದು ಸಾಕ್ಷಿಯಾಗಿದೆ ಅನ್ನೋದು ನೋಡಿದ್ರೇನೆ ಗೊತ್ತಾಗುತ್ತೆ. ಈ ಕಲೆಗಳಲ್ಲಿ ಕಲಾವಿದನ ನೈಪುಣ್ಯತೆ ಹಾಗೆ ಕೈಚಳಕ ಎದ್ದು ಕಾಣಿಸುತ್ತೆ. ಈಗ ನೀವು ನೋಡ್ತಿರೋದೇನಿದೆ, ಇದೊಂದು ಆಂಟಿಗ್ರಾವಿಟಿ ಪಿಲ್ಲರು, ಗುರುತ್ವ ಸ್ತಂಭ. ಇದು ಗಣಿತ ಹಾಗೆ ವಿಜ್ಞಾನಗಳ ಸಂಗಮ ಅಂತಾನು ಇದನ್ನ ಕರೀತಾರೆ. ಇದು 42 ಅಡಿ ಹೈಟ್ ಇದೆಯಂತೆ. 3 ಮೂಲೆಯಲ್ಲಿ ನಿಂತಿರುವಂತಹ ಕಂಬ ಇದು. ನೀವಿದ್ರ ಅಡಿಯಲ್ಲಿ ವಾಯುವ್ಯ ದಿಕ್ಕಿನಿಂದ ಬಟ್ಟೆ ಹಾಕಿದ್ರೆ ಮಧ್ಯದವರೆಗೆ ಈಸಿಯಾಗಿ ಹೋಗುತ್ತೆ. ಗೈಡ್ಗಳಿರ್ತಾರಲ್ಲ, ಅವ್ರು ಅದನ್ನ ಹಾಕ್ಬಿಟ್ಟು ತೋರಿಸ್ತಾರೆ. ನಾನೀ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ತುಂಬಾ ಕಡೆಯಿಂದ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರು. ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಯಾವಾಗ ಹೆಚ್ಚಾಗುತ್ತೆ ಅಂತಂದ್ರೆ, ನಾವು ಸ್ಕೂಲಲ್ಲಿದ್ದಾಗ ಹಿಂಗ್ ಪಿಕ್ನಿಕ್ ಕರ್ಕೊ ಬರ್ತಾರಲ್ಲ, ಆಗ ನಮ್ಗೇನು ಅನ್ಸಲ್ಲ, ಸುಮ್ಮನೆ ಸುತ್ತಾಡ್ಬಿಡೋಣ ಅನ್ಸುತ್ತೆ. ಆಮೇಲೆ ನಾವು ಬೆಳೀತಾ ಬೆಳೀತಾ ಎಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಬಂದೇ ಬರುತ್ತೆ. ಇದು ಇನ್ನು ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ, ಇದು ಗರ್ಭಗೃಹ. ಈ ಗರ್ಭಗೃಹ ಏನಿದೆ, ಇದು ನಕ್ಷತ್ರಾಕಾರದ ಶೈಲಿಯಲ್ಲಿದೆ. ಹೊಯ್ಸಳರದ್ದು ಯಾವುದೇ ದೇವಸ್ಥಾನ ತಗೊಂಡ್ರು, ಹಳೇಬೀಡು, ಸೋಮನಾಥ್ಪುರ ಎಲ್ಲ ನಕ್ಷತ್ರ ಶೈಲಿಯಲ್ಲೇ ಇರೋದು. ಇನ್ನು ಇಲ್ಲಿರುವಂತ ಶಿಲ್ಪಗಳಿದೆಯಲ್ಲ, ಇದೆಲ್ಲ ಪುರಾಣ ಕಥೆಗಳು, ದೇವತೆಗಳ ಶಿಲ್ಪ, ನೃತ್ಯ ಹಾಗೆ ಆಭರಣ ಶಿಲ್ಪಗಳು, ಅಷ್ಟೇ ಅಲ್ಲದೆ ಮಕರ, ಹಂಸ, ಪ್ರಾಣಿ ಶಿಲ್ಪಗಳು ಎಲ್ಲಾನು ಇದೆ ಇದರಲ್ಲಿ. ಒಂದೊಂದು ಆಭರಣನೂ ಸಹ ಡೀಟೇಲ್ ಆಗಿ ಕೆತ್ತನೆ ಮಾಡಿದ್ದಾರೆ. ಶಿಲ್ಪಿಗಳಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಇಷ್ಟು ಸುಂದರವಾದ ಕೆತ್ತನೆಗೆ. ಇನ್ನು ಇಲ್ಲಿ ಕೆಳಗ್ ಬಂದ್ರೆ ಆನೆಗಳ ಶಿಲ್ಪಗಳು ಸಹ ಇದೆ. ಈ ಆನೆಗಳು ಒಂದೊಂದು ರೀತಿಲಿದೆ. 650ಕ್ಕೂ ಹೆಚ್ಚು ಆನೆ ಶಿಲ್ಪಗಳಿದೆ. ಹಾಗೆ ಯಾವುದೇ ಮದನಿಕೆಯರ ಶಿಲ್ಪಗಳಾಗಿರ್ಬೋದು, ಒಂದು ತರ ಇನ್ನೊಂದಿಲ್ಲ, ಎಲ್ಲ ಡಿಫ್ರೆಂಟ್ ಇದೆ. ಒಟ್ಟು 1200 ಶಿಲ್ಪಗಳಿದೆ ಅಂತ ಅಂದಾಜಿಸಲಾಗಿದೆ. ಕೆತ್ತನೆ ಸಂಖ್ಯೆನೆ ಬಂದು 30,000ಕ್ಕೂ ಹೆಚ್ಚು. ಈ ದೇವಸ್ಥಾನ ನೋಡಕ್ಕೆ ಬೇರೆ ಬೇರೆ ಕಡೆಗಳಿಂದ ವಿದೇಶಿ ಪ್ರವಾಸಿಗರು ದಿನಾಲೂ ಇರ್ತಾರೆ. ಇನ್ನು ಇದ್ರ ಮೇಲೆ ಶಿಲಾಶಾಸನಗಳನ್ನು ಕೂಡ ನೋಡಬಹುದು ನೀವು. ಇನ್ನು ಈ ಶಿಲ್ಪಗಳ ನಡುವೆ ಒಂದೊಂದು ಶಿಲ್ಪ ಮಿಸ್ಸಿಂಗ್ ಕೂಡ ಇದೆ, ಡ್ಯಾಮೇಜ್ ಕೂಡ ಇದೆ. ಆ ಸಮಯದಲ್ಲೇ ಡ್ಯಾಮೇಜ್ ಆಗಿರುವಂತಹದ್ದು. ಅದಕ್ಕೆ ಇವಾಗ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಮುಟ್ಟಬೇಡಿ ಶಿಲ್ಪಗಳನ್ನ ಅಂತ. ಮುಟ್ಟಿ ಎಲ್ಲ ಮಾಡೋದ್ರಿಂದಾಗಿ ಕೆಲವು ಕೆತ್ತನೆಗಳು ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ನಮ್ಮ ಇತಿಹಾಸದ ಹೆಮ್ಮೆ ಇದು. ಹಾಗಾಗಿ ಇದನ್ನ ಉಳಿಸ್ಕೋಬೇಕಾಗಿರೋದು ನಮ್ದೇ ಕರ್ತವ್ಯ ಆಗಿರುತ್ತೆ. ಇದು ಗರ್ಭಗೃಹದ 2ನೇ ಬಾಗಿಲು ನಾನು ನಿಮ್ಗೆ ತೋರಿಸ್ತಿರೋಂಥದ್ದು. ಇಲ್ಲೂ ಕೂಡ ಮದನಿಕೆಯರ ಶಿಲ್ಪಗಳು, ಶಿಲಾಬಾಲಿಕೆಗಳು, ಒಂದೊಂದು ಶಿಲ್ಪಕಲೆ ಕೂಡ ಒಂದೊಂದು ಇತಿಹಾಸನ ಹೇಳುತ್ತೆ. ಅಷ್ಟು ಚೆನ್ನಾಗಿದೆ. ನಮ್ಗೊಂದೊಂದ್ಸಲ ಅನ್ಸುತ್ತೆ ಇದನ್ನ ನೋಡಿದಾಗ, ಹೇಗ್ ಕೆತ್ತನೆ ಮಾಡಿರ್ತಾರೆ ಇದನ್ನ ಅನ್ನೋ ಕುತೂಹಲ ಬಂದಿರುತ್ತೆ ನಮ್ಗೆ. ಇಷ್ಟು ಬ್ಯೂಟಿಫುಲ್ ಆಗಿ ಹೇಗ್ ಕೆತ್ತನೆ ಮಾಡೋಕ್ ಸಾಧ್ಯ ಕಲ್ಲಲ್ಲಿ ಅಂತ ಅನ್ಸೋದು ನಮ್ಗೆ ಸಹಜ ಅಲ್ವಾ ನೋಡಿದಾಗ. ನಾವು ವೀಕೆಂಡ್ ಅಲ್ಲಿ ಇಲ್ಲಿಗೆ ವಿಸಿಟ್ ಮಾಡಿದ್ರಿಂದಾಗಿ ತುಂಬಾ ಪ್ರವಾಸಿಗರಿದ್ರು ಇಲ್ಲಿ. ವೀಕ್ ಡೇಸ್ ಅಲ್ಲೇ ಜನ ಜಾಸ್ತಿ ಇರ್ತಾರೆ, ಇನ್ನು ವೀಕೆಂಡ್ ಅಲ್ಲಿ ಕೇಳೋದೇ ಬೇಡ.
ತುಂಬಾ ಜನ ಇರ್ತಾರೆ, ಹಾಗೆ ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಬಂದೇ ಬರ್ತಾರೆ. ನೀವು ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದಾಗ ಈ ಬೇಲೂರು ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಮಾಡಿ ನೋಡಿ. ಇನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಶುದ್ಧತೆಯ ದೃಷ್ಟಿಯಿಂದ ಮಾಡಿರೋದಿದು. ಒಳಗೆಲ್ಲ ಕ್ಲೀನ್ ಮಾಡಿದ ನೀರು ಇಲ್ಲಿಂದ ಬರುತ್ತೆ. ಆವಾಗಿನ ಕಾಲದಲ್ಲೇ ಶುದ್ಧತೆ ಬಗ್ಗೆ, ಕ್ಲೀನಿಂಗ್ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಇನ್ನು ಇದು ವಿಷ್ಣುಪಾದ. ಇನ್ನು ನಿಮ್ಗೆ ಅಲ್ಲಲ್ಲಿ ಶಾಸನಗಳು ಬರ್ದಿರೋಂಥದ್ದು ಕಂಡು ಬರುತ್ತೆ. ಇದು ಹೊಯ್ಸಳರ ಕಾಲದ ಕನ್ನಡ ಲಿಪಿ, ಅವರ ಕಾಲದ ಬರವಣಿಗೆ ಇದು. ದೇವಾಲಯದ ನಿರ್ಮಾಣದ ಬಗ್ಗೆ, ರಾಜರ ದೇಣಿಗೆಗಳ ಬಗ್ಗೆ, ಕಾರ್ಯಕ್ರಮಗಳ ದಾಖಲೆ ಇವೆಲ್ಲವನ್ನೂ ಅಲ್ಲಿ ಕೆತ್ತನೆ ಮಾಡಲಾಗಿದೆ. ಇನ್ನು ಇದಷ್ಟೇ ಅಲ್ಲದೆ ಬೇರೆ ದೇವಸ್ಥಾನಗಳು ಇದ್ರೊಳಗೆ ಇದೆ. ಕಪ್ಪೆ ಚೆನ್ನಿಗರಾಯನ ದೇವಾಲಯ ಆಗಿರ್ಬೋದು, ಸೌಮ್ಯನಾಯಕಿ ಅಮ್ಮನವರ ದೇವಾಲಯ ಆಗಿರ್ಬೋದು, ಗೋದೆದೇವಿ ದೇವಸ್ಥಾನ ಎಲ್ಲವೂ ನಿಮ್ಗೆ ಕಂಡು ಬರುತ್ತೆ ಈ ದೇವಸ್ಥಾನದ ಒಳಗೆ ನೀವು ಎಂಟ್ರಿ ಕೊಟ್ಟಾಗ. ಎಲ್ಲೇ ನೋಡಿದ್ರು ನಿಮ್ಗೆ ಈ ರೀತಿ ಶಾಸನಗಳಂತೂ ಕಂಡು ಬರುತ್ತೆ. ನನ್ಗೊಂದು ಅಭ್ಯಾಸ ಇದೆ, ನಾನು ಎಲ್ಲೇ ಹೋದ್ರು ಏನಾದ್ರೂ ಈ ತರ ಬರ್ದಿದ್ರೆ ಅದನ್ನ ಓದೋದು. ಇದನ್ನ ಓದೋದಿಕ್ಕೆ ನಂಗೆ ತುಂಬಾನೇ ಕಷ್ಟ ಆಯ್ತು. ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು ನಂಗೆ. ಅಂದ್ರೆ ಇದು ಹೊಯ್ಸಳರ ಕಾಲದ ಲಿಪಿ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಇನ್ನು ಗರ್ಭಗುಡಿ ಒಳಗಿನ ಕೆತ್ತನೆ ತುಂಬಾನೇ ಚೆನ್ನಾಗಿದೆ. ಮೇನ್ ಮೂರ್ತಿ ಏನಿದೆ ಅದನ್ನ ಚಿತ್ರಣ ಮಾಡೋ ಹಾಗೆ ಇಲ್ಲ. ಅಲ್ಲೂ ಕೂಡ ಸ್ಕೂಲ್ ಮಕ್ಕಳಿಗೆಲ್ಲ ಗೈಡ್ ಏನಿದ್ರು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇದ್ರೊಳಗಿರುವಂತಹ ಕಂಬದ ಕೆತ್ತನೆಗಳು ಏನಿದೆ ತುಂಬಾನೇ ಚೆನ್ನಾಗಿತ್ತು. ಇನ್ನು ಈ ಗರ್ಭಗುಡಿಯಲ್ಲಿನ ಮೇಲ್ಮೈಯನ್ನ ನಾನು ತೋರಿಸ್ತೀನಿ ನೋಡಿ. ಇದೇನಪ್ಪಾ ಅಂದ್ರೆ ಪೂರ್ಣಕುಂಭ ಅಥವಾ ವೃತ್ತಾಕಾರದ ಮಕರ ತೋರಣ ಅಂತಾನೂ ಕರೀತಾರೆ ಇದನ್ನ. ಇದರಲ್ಲಿ ಪ್ರತ್ಯೇಕ ವಲಯಗಳಿದೆ. ನಾನಂತೂ ಈ ದೇವಸ್ಥಾನದ ವೈಭವವನ್ನ ತುಂಬಾನೇ ಎಂಜಾಯ್ ಮಾಡಿದೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಥವಾ ಫ್ಯಾಮಿಲಿ ಜೊತೆ ಎಲ್ಲಿಗಾದ್ರೂ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ದಯವಿಟ್ಟು ಒಮ್ಮೆ ನಮ್ಮ ಬೇಲೂರು ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇಲ್ಲಿ ತಿಳ್ಕೋಬೇಕಾಗಿರುವಂತಹ ವಿಷಯ ತುಂಬಾನೇ ಇದೆ. ಇತಿಹಾಸ ನಮ್ಮನ್ನ ಹುಡ್ಕೊಂಬರಲ್ಲ, ನಾವೇ ಇತಿಹಾಸನ ಹುಡ್ಕೊಂಡು ಹೋಗ್ಬೇಕು. ಆಗ್ಲೇ ಅದರಲ್ಲಿರೋ ಆಳ ಗೊತ್ತಾಗೋದು. ಹಾಗಿದ್ರೆ ನನ್ನ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ.